ಮೋಹನ್ ಅವರೇ, ಒಂದು ವಾದಕ್ಕೇನೆ ಹೋಗ್ತೀನಿ ನಾನು. ಓಕೆ, ಟಿಪ್ಪು ಕೊಡುಗೆ ಹಾಗಿದ್ರೆ ಏನು ಇಲ್ವೇ ಇಲ್ವಾ? ಏನು ರಾಜ್ಯಕ್ಕೆ ಏನಿದೆ ಟಿಪ್ಪು ಕೊಡುಗೆ? ಏನು ಇಲ್ವೇ ಇಲ್ವಾ? ಟಿಪ್ಪು ಕೊಡುಗೆ ರಾಜ್ಯಕ್ಕೆ ನೆಗೆಟಿವ್ಸೇ ಹೊರತು ಪಾಸಿಟಿವ್ಸ್ ಅಂತ ಯಾವುದೂ ಇಲ್ಲ. ಪಾಸಿಟಿವ್ ಯಾವುದೂ ಇಲ್ಲ. ನೀವು ಬರೀ ನಂಜುಂಡೇಶ್ವರಂದು ಶೃಂಗೇರಿದ ಎರಡು ಮಾತ್ರ ಹೇಳ್ತಾರಷ್ಟೇ. ಓಕೆ, ಬಟ್ ಅದು ಎರಡು ದೇವಸ್ಥಾನಕ್ಕೆ ಒಂದು ಕೊಡುಗೆ ಕೊಟ್ಬಿಟ್ಟು ಹಿಂದೆ 4,000 ದೇವಸ್ಥಾನ ಹೊಡೆದಾಗ್ತಾ ಗೊತ್ತಾ, ಅದನ್ನ ಯಾರು ಹೇಳದೇ ಇಲ್ಲ. ಓಕೆ, ತಿರ್ಗಾ ಆಮೇಲೆ ಇವತ್ತು ವರ್ಷ ನಮ್ ಲ್ಯಾಂಡ್ ರೆಕಾರ್ಡ್ಸ್ಗಳು ತೆಗೆದು ನೋಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಅದ್ರಲ್ಲಿ ಇದೆ ಗೊತ್ತಾ ಪದಗಳು, ಪಹಣಿ, ಕರಾಬು, ಇವೆಲ್ಲ ಎಲ್ಲಿಂದ ಬಂದಿದ್ದು? ಟಿಪ್ಪು ಕೊಡುಗೆಗಳೇನೆ, ಉರ್ದು. ಅದರಿಂದ ಆಚೆಗೆ ನೆಕ್ಸ್ಟ್ ಬನ್ನಿ, ಹಳೆ ಮೈಸೂರು ಭಾಗದಲ್ಲಿ ಆನೆಗಳನ್ನ ಪಳಗಿಸ್ತಾರೆ ಗೊತ್ತಾ ನಿಮ್ಗಲ್ಲಿ, ತಿತಿಮತಿ, ಬಳ್ಳೆ, ಆಮೇಲೆ ನಮ್ಮ ಇದು ಯಾವ್ದದು ದುಬಾರೆ ಅಲ್ಲೆಲ್ಲ ಹೋದ್ರೆ ಆನೆಗಳನ್ನ ಪಳಗಿಸೋದಕ್ಕೆ ಮಾವುತರು ಬಳಸ್ತಾರೆ ಗೊತ್ತಾ ಭಾಷೆ, ಅದೂ ಸಹ ಟಿಪ್ಪುವಿನ ಕೊಡುಗೆನೆ. ಅದರಲ್ಲೂ ಇರೋದು ಉರ್ದು ಪರ್ಷಿಯಾನೆ ಮಿಕ್ಸ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಇಲ್ಲ, ಉರ್ದು ಭಾಷೆಗಳೇ ಇದೆ. ಫ್ಯಾಕ್ಟ್. ಈ ರೀತಿಯಾಗಿ ಒಂದು ಬೇರೆ ದೇಶದ ಬೇರೆ ಭಾಷೆಯನ್ನ ಕನ್ನಡಿಗರ ಮೇಲೆ ಬಳಕೆ ಮಾಡಿಕೊಳ್ಳುವಂತ ಶಬ್ದ ಉರ್ದುನೇ. ಮನಸ್ಥಿತಿ ಇದ್ದವನು, ಕರೆಕ್ಟ್ ಆಯ್ತಲ್ಲ, ಮನಸ್ಥಿತಿ ಇದ್ದಂತ. ಮೈಸೂರಿಗೆ ರೇಷ್ಮೆಯನ್ನ ಪರಿಚಯಿಸಿದವರು ಯಾರು ಸರ್? ಯಾರು ಸರ್? ಅಲ್ಲಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲ ಅದು ಇಲ್ಲ ಅಂತ ಎಲ್ಲವೂ ಕೂಡ ತಳ್ಳಿ ಹಾಕಬಾರದು. ನಾನು ಹೇಳೋದು ಒಬ್ಬ ವ್ಯಕ್ತಿಯ ಬಗ್ಗೆ ಎಲ್ಲವನ್ನೂ ತಳ್ಳಿ ಹಾಕಬಾರದು. ಕೆಲವೊಂದಿಷ್ಟು ಕೊಡುಗೆಗಳಿದೆ. ಕಂಪೇರ್ ಅನ್ನ ಮಾಡೋಕೆ ಯಾವ ವ್ಯಕ್ತಿಯ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ? ಆ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ರೀತಿಯಾದಂತ ಕೊಡುಗೆಯನ್ನ ಆ ಜಿಲ್ಲೆ ಕೊಟ್ಟಿರುವಂತ ವ್ಯಕ್ತಿಗಳು ಬೇರೆ. ಅದು ಒಡೆಯರ್ ಅವರು ಇದ್ದಾರೆ ನೋಡಿ. ಒಡೆಯರ್ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟಿಪ್ಪು ಕೊಡುಗೆ ಕಂಪೇರ್ ಮಾಡಿದಾಗ ಈಟೇ ಇದೆ, ಏನೂ ಇಲ್ಲ, ಟಿಪ್ಪುದು ಇಷ್ಟೇ ಇದೆ. ಮೈಸೂರಿಗೆ ರೇಷ್ಮೆಯನ್ನ ಪರಿಚಯಿಸಿದಂತವ್ರು ಯಾರು? ಟಿಪ್ಪುನೇ. ರಾಕೆಟ್ ತಂತ್ರಜ್ಞಾನವನ್ನ ಪರಿಚಯಿಸಿದಂತವ್ರು ಯಾರು? ಟಿಪ್ಪು. ನೀವು ತಳ್ಳಿ ಹಾಕಕ್ಕಾಗೋದೇ ಇಲ್ಲ ಅದನ್ನ. ಕುದುರೆ ಫಾರಂ ಅನ್ನ ಕುಣಿಗಲಲ್ಲಿ ಸ್ಥಾಪಿಸಿದಂತವ್ರು ಯಾರು ಸರ್? ಟಿಪ್ಪು. ನೀವು ಅದನ್ನ ತಳ್ಳಿ ಹಾಕಕ್ ಆಗೋದೇ ಇಲ್ಲ ಸರ್. ಇತಿಹಾಸದಲ್ಲಿ ಇದಾವೆ ಇವೆಲ್ಲ. ಅದಕ್ಕೆ ರಂಗನಾಥ್ ಅವ್ರು ರಿಯಾಕ್ಟ್ ಮಾಡಿರ್ಬೇಕು ಮೋಸ್ಟ್ಲಿ, ಕುಣಗಲ್ ಶಾಸಕರು. ಅಲ್ಲ, ನೀವು ಹಿಂಗೋದ್ರೆ ಆ ರಿವರ್ಸಿಗೆ ಇರ್ಬೋದು. ಅಲ್ಲ, ನೀವೇ ಹೇಳಿದ್ರಿ ಇರ್ಬೋದು ಅಂತ ಅಷ್ಟೇ. ಇವೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ನಾನು ಹೇಳೋದೇನ್ ಗೊತ್ತಾ, ನೀವು ಇತಿಹಾಸ ಪುಟಗಳಲ್ಲಿ ದಾಖಲಿಸ್ತೀರಾ ಅಲ್ವಾ? ಆಯ್ತು, ನಾನು ಹೇಳೋದು ಕಾಂಗ್ರೆಸ್ ಅವರು ಇನ್ನೂ ಒಂದು ಪಾಯಿಂಟ್ ಅನ್ನು ನಾನು ಹೇಳಲೇಬೇಕು. ಹಳೆ ಮೈಸೂರು ಭಾಗದಲ್ಲಿ ದಲಿತರ ಬಗ್ಗೆ ಬಹಿಷ್ಕಾರವನ್ನು ಹಾಕುವಂಥ ಕೆಲಸ ಎಲ್ಲ ಕಡೆನೂ ಇದ್ದಿದ್ದು, ಹಳೆ ಮೈಸೂರು ಭಾಗದಲ್ಲೂ ಇತ್ತು. ಅದರಲ್ಲಿ ಸ್ಪೆಷಲಿ ಟಿಪ್ಪು ಆ ಬಹಿಷ್ಕಾರವನ್ನ ತೊಡೆದು ಹಾಕುವಂತ ಕೆಲಸಕ್ಕೂ ಕೂಡ ಟಿಪ್ಪು ಕೈ ಹಾಕಿದ್ದ. ಇದು ಈ ಪಾಯಿಂಟ್ ನಾನು ಒಪ್ಪೋದಿಲ್ಲ. ಈ ಪಾಯಿಂಟ್ ನಾನು ಒಪ್ಪೋದಿಲ್ಲ. ಹಾಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹಾಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಟಿಪ್ಪು ದಲಿತರ ಪರವಾಗಿದ್ದರೆ ಒಡೆಯರ್ ಅವ್ರ ಜೊತೆ ಕಂಪೇರ್ ಮಾಡಕ್ಕಾಗೋದಿಲ್ಲ. ಅರುಣ್ ಮುಗಿತಲ್ಲ, ಒಡೆಯರ್ ಇಸ್ ಅಲ್ಟಿಮೇಟ್ ಆನ್ ದ ಟಾಪ್. ಅರುಣ್, ಟಿಪ್ಪು ದಲಿತರ ಪರವಾಗಿದ್ದ ಅಂತ ನೀವು ಹೇಳ್ತಿರಲ್ಲ ಅರುಣ್, ಹಾಗಾದ್ರೆ ಟಿಪ್ಪು ಯಾಕೆ ಮತಾಂತರ ಮಾಡ್ದ? ಯಾಕೆ ಮತಾಂತರ ಮಾಡ್ದ? ಹಾಗಾದ್ರೆ ಅವನು ಇದೇ ದಲಿತರನ್ನಾಗ್ಬೋದು, ಅಥವಾ ಇದೇ ಏನ್ ಹೇಳ್ತಾರೆ ಅದಕ್ಕೆ, ನಮ್ಮ ಇವರು ಪರಿಶಿಷ್ಟ ವರ್ಗದವ್ರನ್ನಾಗ್ಬೋದು, ಅಥವಾ ಬ್ರಾಹ್ಮಣರನ್ನಾಗ್ಬೋದು, ಯಾರನ್ನ ಯಾಕೆ ಮತಾಂತರ ಮಾಡ್ದ? ವಿಚಾರ ಹೇಳ್ತಾ ಇಲ್ಲ. ಹೌದು, ನಾನು ಹೇಳಿದ್ದು ಅವರನ್ನ ಬಹಿಷ್ಕಾರ ಮಾಡೋದನ್ನ ತೊಡೆದು ಹಾಕಿದ್ದು ಅಂತ. ಯಾವ ರೀತಿ ಮತಾಂತರ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಮತಾಂತರ ಅಂತ ನಾನು ಇಲ್ವೇ ಇಲ್ಲ ಅಂತ ಹೇಳಿಲ್ಲ. ಮತಾಂಧ ಹೌದು, ದೇವಸ್ಥಾನಗಳು ನೋಡದಾಕಿದ್ದು ಹೌದು, ಕೊಲೆ ಮಾಡಿದ್ದು ಹೌದು ಅಷ್ಟೇ. ನಾ ಹೇಳೋದು ಇತಿಹಾಸದಲ್ಲಿ ಇದಾವೆ ಅಂತ ಹೇಳಿ ಪೂರ್ತಿ ತಳ್ಳಿ ಹಾಕಕ್ಕಾಗಲ್ಲ. ಇಷ್ಟ ದಿವಸ ಕಾಂಗ್ರೆಸ್ ಆಗ್ಬೋದು ಅಥವಾ ಎಡಚರ ಆಗ್ಬೋದು, ಏನ್ ಗೊತ್ತಾ ಮಾಡ್ಕೊಂಡ್ ಬಂದಿದ್ದು, ನೀವು ಹೇಳಿದ್ರೆ ಗೊತ್ತಾ, 4 ಪಟ್ಟಿ ಬರೀ ಇದನ್ ಮಾತ್ರ ಹೇಳ್ಕೊಂಡ್ಬಂದು ಟಿಪ್ಪುನೇ ಒಳ್ಳೇದ್ ಮಾಡ್ದ, ಟಿಪ್ಪುನೇ ಸ್ವಾತಂತ್ರ್ಯ ಹೋರಾಟಗಾರ, ಟಿಪ್ಪು ಸತ್ತಾಗ 1799ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನೇ ಇರಲಿಲ್ಲ, ಅದು ಶುರುವಾಗಿದೆ 1857ರಲ್ಲಿ. ಟಿಪ್ಪು ಯಾವ ಸೀಮೆ ಹೋರಾಟಗಾರ ಆಗ್ಬಿಡ್ತಾನೆ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರು ಇಷ್ಟೆಲ್ಲ ಮಾತಾಡೋರು, ಅವ್ರ ಬಾಯಲ್ಲಿ ಇದುವರೆಗೂ ಯಾಕೆ ಒಂದೇ ಒಂದು ಸಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರಿಡೋಣ,
ಅಥವಾ ಶ್ರೀಕಂಠ ದತ್ತ ನರಸಿಂಹರಾಜ ಅವರೇ ಒಡೆಯರ್ ಕಾಂಗ್ರೆಸ್ ಇದ್ರಲ್ರಿ ಅಥವಾ ಮಹಾರಾಣಿ ಲಕ್ಷ್ಮೀ ಅವರೇ ಹೆಸರು ಸ್ವಾಮಿ ಇದು ಯಾಕೆ ಬರೋದಿಲ್ಲ? ಐ ಆಮ್ ವೆರಿ ಅಗ್ರಿ ವಿತ್ ದಿಸ್ ಪಾಯಿಂಟ್. ಐ ಆಮ್ ವೆರಿ ಅಗ್ರಿ ಈ ಪಾಯಿಂಟ್ ವಿಚಾರದಲ್ಲಿ ನಾನು ಟೋಟಲಿ ಅಗ್ರಿ ವಿಚಾರದಲ್ಲಿ. ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಈ ವಿಚಾರದಲ್ಲಿ ಮಾತನಾಡಲ್ಲ. ಸಿದ್ದರಾಮಯ್ಯನವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದೇ ಮೈಸೂರು ಅವ್ರು ಯಾಕೆ ಹೇಳ? I agree with this. ಒಂದು ನಿಮಿಷ ಸರ್. ಜಯಚಾಮರಾಜೇಂದ್ರ ಒಡೆಯರು ಸ್ವತಂತ್ರದ ನಂತರದಲ್ಲಿ ಅಂದಿನ ಮೈಸೂರು ಮತ್ತು ಮದ್ರಾಸಿನ ರಾಜ್ಯಪಾಲರು ಗೊತ್ತಾ? ಏನ್ ಬಿಜೆಪಿಲಾಗಿದ್ರು ಅವರು? ಅವಾಗ ಇದ್ದಿದ್ದು ಒಂದೇ ಪಕ್ಷ ಸರ್, ಸ್ವತಂತ್ರ ಪೂರ್ವದಲ್ಲೂ ಯಾಕೆ ಅಷ್ಟೇ. ಅವತ್ತು ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಅದು. ಕೇಳಿ, ಸ್ವತಂತ್ರ ರಾಜಕೀಯ ಗೊತ್ತಿಲ್ಲ ಏನೇನೋ ಮಾತಾಡಬೇಡಿ. ಬಿಜೆಪಿ ಬಂದು ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಸ್ವತಂತ್ರ ಪಕ್ಷ ಇತ್ತು, ನೀವು ಆ ತರ ಹೇಳಕ್ ಬರ್ಬೇಡಿ. ಅದೇ ನಿಮ್ಗೆ ಗೊತ್ತಿಲ್ಲದಕ್ಕೆ ಹೇಳಲೇಬೇಕಾಗತ್ತೆ. ನಾನು ಸುಮ್ಮನೆ ಕೇಳ್ರಿ, ಬಿಜೆಪಿ ಬಂದಲ್ಲ. ಕಾಂಗ್ರೆಸ್ ಪೊಲಿಟಿಕಲ್ ಕೇಳ್ರಿ, ಪಾರ್ಟಿನೇ ಆಗಿರಲಿಲ್ಲ. ರಾಜಾಜಿ ಅವ್ರ ಪಕ್ಷ ಇರ್ಲಿಲ್ವಾ? ರಾಜಾಜಿ ಅವ್ರ ಪಕ್ಷ ಇರ್ಲಿಲ್ವಾ? ಸ್ವತಂತ್ರ ಪಕ್ಷ ಇರ್ಲಿಲ್ವಾ? ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇರ್ಲಿಲ್ವಾ ಅಂಬೇಡ್ಕರ್ ಅವ್ರದ್ದು? ಏನಿಲ್ಲ ಅಂತಂದ್ರೆ ಕಮ್ಯುನಿಸ್ಟ್ ಇರ್ಲಿಲ್ವಾ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ? ಅವ್ರು ಕೇಳ್ತಾ ಇರೋದು ಸರ್, ಯಾವ ಕಾಂಗ್ರೆಸ್ನ ನಾಯಕರ ಬಾಯಲ್ಲೂ ಸ್ವಾಮಿ, ಕೂಡ ನಾಲ್ವಡಿ ಕೃಷ್ಣರಾಜರ ಒಡೆಯರ ಬಗ್ಗೆ ಮಾತೇ ಬರೋದಿಲ್ಲ. ಅನ್ನುವಂತ ವಿಚಾರ ಯಾಕೆ ಬರೋದಿಲ್ಲ? ಟಿಪ್ಪು ಟ್ರೈನಿಗೆ ಹೆಸರನ್ನು ಕೂಡ ಬಿಜೆಪಿಯವರು ಬಂದೇ ಒಡೆಯರ್ ಅಂತ ಇಡಬೇಕಾಯ್ತು. ಹಳೆ ಮೈಸೂರು ಭಾಗದಲ್ಲಿ ಯಾವಾಗಿದ್ರು ಕೂಡ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರ ಮಾಡ್ಕೊಂಡು ಬಂದ್ರು ಕೂಡ ಒಡೆಯರ್ ಅವರನ್ನೇ ನೆನೆಸ್ಕೊಳ್ಳಿಲ್ಲ ಅನ್ನುವಂತ ನೋಡಿ ಸರ್, ನನ್ನ ಸಹಮತವೂ ಇದೆ ಅಂತ ನಾನು ಹೇಳ್ತೀನಿ. ಅವ್ರು ಹೇಳೋದಕ್ಕೆ ನಂದು ಅಬ್ಜೆಕ್ಷನ್ ಇದೆ. ಮೈಸೂರು, ಹಳೆ ಮೈಸೂರು, ಮೈಸೂರು ರಾಜ್ಯ ಮತ್ತು ಮದ್ರಾಸಿನ ರಾಜ್ಯಕ್ಕೆ ಇವತ್ತದು ಚೆನ್ನೈ, ಇದು ಕರ್ನಾಟಕ, ತಮಿಳುನಾಡು, ಕರ್ನಾಟಕ ಏನಿದೆ, ಅಂದಿನ ಇದಕ್ಕೆ ಏನು ಜಯಚಾಮರಾಜೇಂದ್ರ ಒಡೆಯವರು ಗವರ್ನರ್ ಆಗಿದ್ರಲ್ಲ ಸರ್, ಪ್ರಪ್ರಥಮ ಸುಮಾರು 10 ವರ್ಷಗಳ ಮೇಲಿದ್ರು ಅವರು 2 ರಾಜ್ಯಗಳಿಗೂ. ಇಲ್ಲ ಅಂತ ಹೇಳ್ತಿಲ್ಲ ಸರ್. ಅಲ್ಲ ಕೇಳಿ, ಈಗಿರೋ ನಾಯಕರು ಯಾರು ಮಾತನಾಡ್ತಾ ಇದ್ದಾರೆ ಸರ್, ಅವರೇ ಸುಪ್ರೀಂ ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಡೆಯರ್ ಅವರು ಯಾಕೆ ನೆನಪರ್ಲಿಲ್ಲ ಅಂತ ಹೇಳಿ ಕೆಲವು ವಿಚಾರಗಳು ಗೊತ್ತಿಲ್ಲ. ರಂಗನಾಥ್ ಯಾಕೆ ಒಡೆಯರ್ ನೆನಪರ್ಲಿಲ್ಲ? ಜಮೀರ್ ಅಹಮದ್ ಖಾನ್ ಯಾಕೆ ಒಡೆಯರ್ ನೆನಪರಲ್ಲ? ಸಿದ್ದರಾಮಯ್ಯನವ್ರು ಯಾಕೆ ನೆನಪರಲ್ಲ? ಅಷ್ಟೇ ನನ್ನ ಪ್ರಶ್ನೆ. ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ನೀವು ಕೂತಿರ ಎಷ್ಟು ಗಂಭೀರವಾಗಿ ಕೂತಿದ್ದೆ ನಾನು? ನೀವು ಗಂಭೀರವಾಗಿ ಕೂತಿರ್ಲಿಲ್ಲ ಸರ್. ಕೇಳಿ, ಈಗ ಸ್ವಲ್ಪ ನೀವಾರ ಗಂಭೀರ ಕಲ್ತ್ಕೊಳ್ಳಿ. ನನಗಂತೂ ಇಲ್ಲ, ನೀವಾರ ಕಲ್ತ್ಕೊಳ್ಳಿ. ಅಲ್ಲ, ಅದು ರಿಯಾಕ್ಷನ್ ಅಷ್ಟೇ, ಆಕ್ಷನ್ ಆಯ್ತಾ ಸರ್? ಅವತ್ತು ಮೈಸೂರಿನ ಒಂದು ಪ್ರಾಂತ್ಯಕ್ಕಷ್ಟೇ ಜಯಚಾಮರಾಜೇಂದ್ರ ಒಡೆಯರ್ ರಾಜರಾಗಿದ್ದರು. ಅವರೇ ಕಡೆ ರಾಜರಲ್ವ ಸರ್? ನೀವೇ ಎಲ್ಲ ಹೇಳ್ಕೊಂಡು ಬಂದಿದ್ದೀರಿ. ಇಡೀ 2 ರಾಜ್ಯಕ್ಕೆ, ಒಂದು ಪ್ರಾಂತ್ಯಕ್ಕಿದ್ದವ್ರನ್ನ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿನ ಇವತ್ತು ಮದ್ರಾಸ್ ರಾಜ್ಯಕ್ಕೆ, ಮೈಸೂರು ರಾಜ್ಯಕ್ಕೆ ಗವರ್ನರ್ ಮಾಡಿದ್ದು ಬಿಜೆಪಿಯವ್ರು ಮಾಡಿದ್ರು ಸರ್. ಕಾಂಗ್ರೆಸ್ನವ್ರು ನಾವು ಮಾಡಿದ್ದು. ಆ ಸ್ಥಾನ ಯಾರಿಗೂ ಕೊಟ್ಟಿರಲಿಲ್ಲ. ಜಯಚಾಮರಾಜೇಂದ್ರ ಒಡೆಯರ್ ಕೊಟ್ಟಂಥ ಸ್ಥಾನನ ಯಾಕೆ ಅಂತಂದರೆ 24 ಗಂಟೆ ಒಳಗಡೆ ನಮ್ಮ ತಂದೆ ಒಬ್ಬರಿಗೆ ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಇಂಟರ್ವ್ಯೂಗೆ ಪರ್ಮಿಷನ್ ಇದ್ದಿದ್ದು, ಎನ್ ರಾಚಯ್ಯನವ್ರಿಗೆ, ಯಾರಿಗೂ ಇರಲಿಲ್ಲ. ಇವೆಲ್ಲ ನನ್ನ ಕುಟುಂಬದಲ್ಲಿ ನಾನು ಎಲ್ಲ ತಿಳ್ಕೊಂಡು ಬಂದಿರ್ತಕ್ಕಂಥ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನೀವು ಸಿದ್ದರಾಮಯ್ಯನವರು ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವಾಗಿ ಅವರೇ ಜಯಚಾಮರಾಜೇಂದ್ರ ಒಪ್ಕೊಂಡು ಸುಮ್ಮನೆ ಕೂತಿರಾಗ ಇವ್ರದ್ದೇನು ಸರ್ ತಕರಾರು? ಸಿದ್ದರಾಮಯ್ಯನವರು ಕೇಳಿ, ಸಿದ್ದರಾಮಯ್ಯನವರು ಯು ಆರ್ ಜಂಪಿಂಗ್ ಫ್ರಮ್ ದಿ ಪಾಯಿಂಟ್. ಪಕ್ಷದಲ್ಲಿ ಒಡೆಯರವ್ರು ಇದ್ರು, ಜಯಚಾಮರಾಜೇಂದ್ರ ಒಡೆಯರವ್ರು ಇದ್ರು, ಅವ್ರಿಗೆ ಗವರ್ನರ್ ಮಾಡಿದ್ರಿ, ಇದು ಯಾವುದು ಇತಿಹಾಸದಿಂದ ಅಳಿಸಾಕಾಗೋದಿಲ್ಲ. ಪ್ರಶ್ನೆ ಇರೋದಿಲ್ಲಿ ಕಾಂಗ್ರೆಸ್ನ ನಾಯಕರುಗಳಿಗೆ ಟಿಪ್ಪು ನೆನೆಸಿಕೊಂಡಷ್ಟು ಒಡೆಯರವ್ರನ್ನ ಯಾಕೆ ನೆನೆಸ್ಕೊಳ್ಳೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿರೋದಷ್ಟೇ.